ಹಾಯ್ ಫ್ರೆಂಡ್ಸ್, ನಾವಿವತ್ತು ಸಿಲಿಗುರಿಯಲ್ಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಬಾರ್ಡ್ರಲ್ಲಿದ್ದೀವಿ. ಈಗ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ನಮ್ಮ ಇಂಡಿಯಾ ಗೇಟು. ಇದು ಕ್ರಾಸ್ ಮಾಡ್ಕೊಂಡು ಅಲ್ಲಿ ಹೋಗಿದ ತಕ್ಷಣ ನಮಗೆ ಬಾಂಗ್ಲಾದೇಶ್ ಸಿಗುತ್ತೆ. ನೋಡಿ, ಈ ಕಡೆ ಲೆಫ್ಟಲ್ಲಿ ಕಾಣಿಸ್ತಾ ಇರೋದು ಬಾಂಗ್ಲಾದೇಶ್ ಫ್ಲಾಗು, ರೈಟಲ್ಲಿ ಕಾಣಿಸ್ತಾ ಇರೋದು ನಮ್ಮ ಇಂಡಿಯನ್ ಫ್ಲಾಗು. ಇವು ಫ್ಲಾಗಿಂದ ಆ ಕಡೆ ಹೋಗೋಕೆ ಪರ್ಮಿಷನ್ ಇಲ್ಲ ನಮಗೆ. ಅಲ್ಲಿ ನೋಡಿ ಜೀರೋ ಕಾಣಿಸ್ತಾ ಇದೆಯಲ್ಲ, ಅದೇ ಜೀರೋ ಕ್ರಾಸಿಂಗ್ ಅಂತ ಹೇಳ್ತಾರೆ. ಇದು ಬಾಂಗ್ಲಾದೇಶ್ ಫ್ಲಾಗು. ಇಲ್ಲಿಂದ ಇಲ್ಲಿಗೆ ಟೋಟಲಾಗಿ ಲೈನ್ ಏನು ಕಾಣಿಸ್ತಾ ಇದೆ, ಇಲ್ಲಿಗೆ ನಮ್ಮ ಇಂಡಿಯಾ ಎಂಡ್ ಆಗುತ್ತೆ. ಇಲ್ಲಿಂದ ಆ ಕಡೆಗೆ ಬಾಂಗ್ಲಾದೇಶ್. ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಒಂದು ಸಲ ಬಂದಿದ್ವಿ ಇಲ್ಲಿಗೆ. ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಫ್ಲಾಗು. ನೋಡಿ, ನಮ್ಮ ಇಂಡಿಯನ್ ಫ್ಲಾಗು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಡಿಯಾ. ನೋಡಿ, ಈಗ ನಮ್ಮ ರೈಟ್ ಲೆಗ್ಗು ಬಾಂಗ್ಲಾದೇಶಲ್ಲಿದೆ, ಲೆಫ್ಟ್ ಲೆಗ್ಗು ಇಂಡಿಯಾದಲ್ಲಿದೆ. ನಮ್ಮ ಇಂಡಿಯಾದಿಂದ ಬಾಂಗ್ಲಾದೇಶ್ಗೆ ಜಾಸ್ತಿ, ಇಲ್ಲಿಂದ ಸಿಲಿಗುರಿಯಿಂದ ಜಾಸ್ತಿ ಕಲ್ಲು ಎಕ್ಸ್ಪೋರ್ಟ್ ಆಗುತ್ತೆ. ಸುಮಾರು ಲಾರಿ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ ಬಾಂಗ್ಲಾದೇಶ ಒಳಗಡೆ. ಈಗ ಯಾವುದೋ ಒಂದು ಲಾರಿ ಬರ್ತಾ ಇದೆ ಬಾಂಗ್ಲಾದೇಶಿಂದ ವಾಪಸ್ಸು. ನೋಡಿ, ಈಗ ಬಾಂಗ್ಲಾದೇಶದಿಂದ ಒಂದು ಲಾರಿ ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ WB 917274 ಗಾಡಿ, ವೆಹಿಕಲ್ ನಂಬರು. ತುಂಬ ಹಳೆಯ ಗಾಡಿ. ಅಲ್ಲಿ ಗೇಟ್ ಕಾಣಿಸ್ತಾ ಇಲ್ಲ, ಅದೇ ನಮ್ಮ ಇಂಡಿಯಾ ಗೇಟ್. ಬಾಂಗ್ಲಾದೇಶ್ ಲಾರಿ ನಮ್ಮ ಇಂಡಿಯಾಗೆ ಬಂದು ಲೋಡ್ ಮಾಡಿಕೊಂಡು ಈಗ ಬಾಂಗ್ಲಾದೇಶ್ ಒಳಗಡೆ ಹೋಗ್ತಾ ಇದೆ. ಬಾಂಗ್ಲಾದೇಶದ ಗಾಡಿ ನೇಮ್ ಪ್ಲೇಟ್ ನೋಡ್ಬೋದು, ರೆಡ್ ಮತ್ತು ವೈಟಲ್ಲಿ ಇರ್ತದೆ. ಇಲ್ಲೊಂದು ಶೆಡ್ ಇದೆ. ಇದು ಇಂಡಿಯಾಕ್ಕೆ ಸೇರುತ್ತಾ ಬಾಂಗ್ಲಾದೇಶ್ ಇರುತ್ತಾ? ಮೋಸ್ಟ್ಲಿ ಬಾಂಗ್ಲಾದೇಶ್ಗೆ ಅನಿಸುತ್ತೆ. ಸೆಕ್ಯೂರಿಟೀಸ್ದು ಇರ್ಬೋದು ಮೋಸ್ಟ್ಲಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಡಿಯಾ, ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಫುಲ್ಬರಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಾಂಗ್ಲಾದೇಶ್ ಬಾರ್ಡ್ರ್ ಮುಗಿಸ್ಕೊಂಡು ಮತ್ತು ಈಗ ನೇಪಾಲ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. ನೇಪಾಲ್ ಬಾರ್ಡ್ರ್ ಇಲ್ಲಿಂದ 35 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 1 ಅವರ್ ತೋರಿಸ್ತಾ ಇದೆ ಇಲ್ಲಿಂದ ಹೋಗೋಕ್ಕೆ. ಸಿಟಿ ಒಳಗಡೆಯಿಂದ ಹೋದರೆ ತುಂಬ ಟ್ರಾಫಿಕ್ ಇರುತ್ತೆ. ಈಗ ನಾವು ಸಿಟಿ ಔಟ್ಸ್ಕಟ್ ಬಂದಿರೋದ್ರಿಂದ ಔಟರ್ ರಿಂಗ್ ರೋಡಲ್ಲಿ ಹೋಗ್ಬೋದು. ಎಲ್ಲ ಬಾಂಗ್ಲಾದೇಶ್ಗೆ ಹೋಗೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾವೆ. ಒನ್ಸ್ ಪರ್ಮಿಷನ್ನು ಮತ್ತು ಚೆಕ್ಕಿಂಗ್ ಎಲ್ಲ ಆಗಿದೆ ಅಂದರೆ ಬಾಂಗ್ಲಾದೇಶ್ ಹೋಗ್ತಾ ಇರ್ತವೆ. ಇವೆಲ್ಲ ವಾಪಸ್ ಬಂದಿರೋವು. ಸುಮಾರು ಜನ ಬಾಂಗ್ಲಾದೇಶ್ ಅವರು ವೆಸ್ಟ್ ಬೆಂಗಾಲ್ ಒಳಗಡೆ, ಈ ಬಾರ್ಡ್ರಲ್ಲಿ ಸಿಲಿಗುರಿ ಬಾರ್ಡ್ರಿಂದ ವೆಸ್ಟ್ ಬೆಂಗಾಲ್ ಒಳಗೆ ಬರ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಹಾಸ್ಪಿಟ್ಲ್ ಇಲ್ಲ ಅಂದ್ಬಿಟ್ಟು ಮೆಡಿಕಲ್ಗೋಸ್ಕರ ಸುಮಾರು ಜನ ಬರ್ತಾ ಇರ್ತಾರೆ ಡೈಲಿ. ಅವ್ರದ್ದೆಲ್ಲ ಪಾಸ್ಪೋರ್ಟ್ ಎಲ್ಲ ವೆರಿಫೈ ಮಾಡಿ ಕಳಿಸ್ತಾ ಇರ್ತಾರೆ. ಮತ್ತು ಅವ್ರ ಮೊಬೈಲ್ ನಂಬರು, ಟೈಮ್ ಎಲ್ಲ ತೊಗೊಂಡಿರ್ತಾರೆ. ಇವತ್ತು 3ನೇ ದೇಶದ ಬಾರ್ಡ್ರಿಗೆ ಎಂಟ್ರಿ ಆಗ್ತದೆ. ಒಂದೇ ದಿವಸ 3 ದೇಶ. ನಮ್ಮ ಸ್ಕೂಟ್ರಲ್ಲಿ ಒಂದೇ ದಿವಸ 3 ದೇಶ. ಇನ್ನೂ ಒಂದು ದೇಶನೂ ಹೋಗ್ಬೋದಾಯಿತು, ಬಟ್ ಅದು ರೂಟ್ ಬೇರೆ ಕಡೆ ಇರೋದ್ರಿಂದ ನಾವು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ, ಇಲ್ಲಾಂದರೆ ಭೂತಾನ್ಗೂ ಹೋಗ್ಬೋದಾಯಿತು. ಒಂದೇ ದಿವಸ ಭಾರತ, ಬಾಂಗ್ಲಾದೇಶ್ ಮತ್ತು ನೇಪಾಲ್ 3 ಆಲ್ಮೋಸ್ಟ್ ಎಂಟ್ರಿ ಆದಂಗೆ. ಬಾರ್ಡ್ರಲ್ಲಿ ಕಾಲಿಟ್ಟಿದೆ ಅಂದರೆ ಎಂಟ್ರಿ ಆದಂಗೆ ಲೆಕ್ಕ. ಸಿಲಿಗುರಿಯಿಂದ ತುಂಬ ಹತ್ರ. ಸಿಲಿಗುರಿ ಸಿಟಿ ಬಸ್ ಸ್ಟ್ಯಾಂಡಿಂದ ಬಾಂಗ್ಲಾದೇಶ್ ಬಾರ್ಡ್ರ್ ಬರುತ್ತೆ. ಬಾಂಗ್ಲಾ ಬಂದ್ ಅಂತ ಕರೀತಾರೆ. ಅದೊಂದು 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟು ಸಿಲಿಗುರಿ ಸಿಟಿಯಿಂದ ಮತ್ತು ಈ ನೇಪಾಲ್ ಬಾರ್ಡ್ರು ಇದೊಂದು 35 ಕಿಲೋಮೀಟರ್ಸ್ ಆಗುತ್ತೆ. ನಕ್ಸಲ್ಬರಿ ಕಡೆಯಿಂದ ಪಾನಿ ಟ್ಯಾಂಕಿ ಅಂತ ಕರೀತಾರೆ, ಅಲ್ಲಿ ಹೋಗಬೇಕಾಗುತ್ತೆ. ನಾವೀಗ ಅದೇ ನೇಪಾಲ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಇದೇ ರೂಟಲ್ಲಿ ನಾವು ನೇಪಾಲ್ ಹೋಗಿದ್ವಿ, ಇದೇ ಸ್ಕೂಟ್ರಲ್ಲಿ, ಲಾಸ್ಟ್ ಇಯರ್ ಏಪ್ರಿಲಲ್ಲಿ. ಚಳಿ ಮಾತ್ರ ಭಯಂಕರ ಇದೆ. ನೇಪಾಲ್ ಬಾರ್ಡ್ರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹೊರಿಬಾರಿ
ಆ ಕಡೆ ನೇಪಾಳಿಂದ ಬಂದು ಸುಮಾರು ಜನ ಇಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಬಟ್ಟೆ ಇಲ್ಲೇನು ಅವ್ರಿಗೆ ಅಲ್ಲಿ ಅವ್ರ ಕಂಟ್ರಿಗಿಂತ ಇಲ್ಲೇನು ಕಡಿಮೆ ಸಿಗುತ್ತೋ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ರೇಷನ್ ಐಟಮ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಕರ್ವಿಟ ನೆಕ್ಸ್ಟು ನೇಪಾಳ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೊಂದು ಸಿಟಿ ಸಿಗುತ್ತೆ, ಸಣ್ಣ ಸಿಟಿ, ಅದಕ್ಕೆ ಕಾಕರ್ವಿಟ ಅಂತ ಕರೀತಾರೆ. ನೇ ಗಯೆ ತಮ್ಮೆ ಆಲ್ರೆಡಿ ನೋಡಿ. ಇವೆಲ್ಲ ಈಗ ಸುಮಾರು ನೇಪಾಲ್ ಗಾಡೀಸ್ ಇದೆ ಮತ್ತು ನಮ್ಮ ಇಂಡಿಯಾ ಗಾಡಿ ಇದೆ. ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡಿ, ಒಂದು ಗಾಡಿಗೆ ಯಾವುದೇ ಕಾರ್ ಇರಲಿ ಟೂ ವೀಲರ್ ಇರಲಿ ಒಬ್ಬರೇ ಹೋಗೋಕ್ಕಾಗೋದು, ಒಬ್ಬರು ಬಿಡ್ತಾರೆ, ಉಳಿದಿವರೆಲ್ಲ ನಡ್ಕೊಂಡು ಹೋಗಬೇಕು. ಮತ್ತು ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡು ಇಲ್ಲ ಏನಾದರೂ ಒಂದು ವೋಟರ್ ಐ ಡಿ ಏನಾದರೂ ತೋರಿಸ್ಬಿಟ್ಟೆ ಕಳ್ಸೋದು ಒಳಗಡೆಗೆ. ಮತ್ತು ಏನು ರೀಸನ್ನು, ಏನಕ್ಕೋಸ್ಕರ ಹೋಗ್ತಾಯಿದ್ರು ಅಂತ ಕೇಳ್ತಾರೆ. ಇದು ಇನ್ ಕೇಸ್ ನಾವೇನಾದರೂ ಗಾಡಿ ಏನಾದರೂ ತೊಗೊಂಡು ಹೋಗ್ಬೇಕಂದ್ರೆ ಇಲ್ಲಿಂದ ಹೊರಗಡೆ ಹೋಗಿ ಮತ್ತು ಅಲ್ಲಿ ಒಂದು ಅವ್ರದ್ದು ಏನೋ ಒಂದು RTO ಆಫೀಸರ ಬರುತ್ತೆ, ಅದಕ್ಕೆ ಬನ್ಸರ್ ಅಂತಾರೆ. ಅಲ್ಲೋಗ್ಬಿಟ್ಟು ಗಾಡಿಗೆ ಬನ್ಸರ್ ಮಾಡಿಸ್ಬೇಕಾಗುತ್ತೆ. ಟೂ ವೀಲರ್ಗೆ ಪರ್ ಡೇ 150 ರೂಪಾಯಿ ನೇಪಾಳಿ ತೊಗೊಳ್ತಾರೆ. ಅದು ನಮ್ಮ ಇಂಡಿಯಾ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ 96 ರೂಪಾಯಿ, 96 ರುಪೀಸ್ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಹೋದಾಗ 7 ಡೇಸ್ ತೊಗೊಂಡಿದ್ದೆ. ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ನಮ್ಮ ಇಂಡಿಯನ್ ರುಪೀಸಲ್ಲಿ 96 ರುಪೀಸ್ ಪೇ ಮಾಡಬೇಕಾಗುತ್ತೆ. ನೀವು 10 ದಿವಸ ತೊಗೋಬೋದು, ಮ್ಯಾಕ್ಸಿಮಮ್ 1 ತಿಂಗಳಿಗೇನೋ ಅನಿಸುತ್ತೆ ಮೋಸ್ಟ್ಲಿ ಕೊಡೋದು. ನಾನು ಲಾಸ್ಟ್ ಟೈಮ್ 7 ಡೇಸ್ ತೊಗೊಂಡಿದ್ದೆ. 7 ಡೇಸಲ್ಲಿ ಎಲ್ಲ ನೋಡಬೇಕಂದ್ರೆ 7 ಡೇಸಲ್ಲಿ ಆಗೋಲ್ಲ. ಅಟ್ಲೀಸ್ಟ್ ಒಂದು 10 ಡೇಸ್ ಆದರೂ ತೊಗೋಬೇಕು. ಯಾಕಂದರೆ ರೋಡು ತುಂಬ ವರ್ಸ್ಟ್ ಇದೆ ರೋಡು ಎಲ್ಲ. ಯಾಕಂದರೆ ಕಾಠ್ಮಂಡುವಿಂದ ಪೋಖ್ರಾಗಂತೂ ತುಂಬ ನಾನು ಹೋದಾಗಿನ್ನ ಒಂದು 2 ವರ್ಷ ಆಗುತ್ತೆ ಅಂದರೆ ಬರೀ ಮಣ್ಣು ರೋಡು, ಬರೀ ಧೂಳು, ರೋಡೇ ಕಾಣಿಸಲ್ಲ. ಅಷ್ಟೊಂದು ಧೂಳು ನಾನು ಯಾವ ರೋಡಲ್ಲಿ ಇದುವರೆಗೂ ನೋಡೇ ಇಲ್ಲ. ಅಷ್ಟೊಂದು ಲಾಂಗ್ ಜರ್ನಿ, ಸುಮಾರು ಒಂದು 150-200 ಕಿಲೋಮೀಟ್ರಿನ ಬರುತ್ತೆ ಅಲ್ಲಿಂದ. ಇಲ್ಲ 200 ಚಿಲ್ಲರೆನಕ ಬರುತ್ತೆ. ಬರೀ 105 ಕಿಲೋಮೀಟ್ರೂ ಬರೀ ಅದೇ ಥರ ವರ್ಸ್ಟ್ ರೋಡೇ ಸಿಕ್ತು ನನಗೆ. ಕೆಲವರೆಲ್ಲ ಆ ಕಡೆಯಿಂದ ಬರ್ತಾಯಿರ್ತಾರೆ, ಈ ಕಡೆ ಏನೇನು ಬೇಕು ಶಾಪಿಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇರ್ತಾರೆ. ನಾವು ಸದ್ಯಕ್ಕಂತೂ ಈಗ ನೇಪಾಲ್ ಒಳಗಡೆ ಹೋಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೂ ಆ್ಯಕ್ಚುಲಿ ಪಾರ್ಕ್ ಮಾಡಿಬಿಟ್ಟು ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಅಷ್ಟೊಂದು ಸೇಫ್ಟಿ ಇಲ್ಲ ಮತ್ತು ಟೈಮೂ ಇಲ್ಲ. ನೋಡೋಣ, ಇನ್ ಕೇಸ್ ವಾಪಸ್ ಬರೋವಾಗ ಏನಾದರೂ ಟೈಮ್ ಇದ್ದರೆ ಒಂದ್ಸಲ ಹೋಗ್ಬರೋಣ. ನೇಪಾಲು ಕೆಲವೊಂದು ಐಟಮ್, ಎಲೆಕ್ಟ್ರಿಕಲ್ ಐಟಮು, ಕೆಲವೊಂದು ಗಾಡಿ ಅಕ್ಸೆಸರೀಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ತುಂಬ ಅಂದರೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದರಿಂದ ಸುಮಾರು ಜನ ಅಲ್ಲಿಂದ ಬಂದು ಏನು ಬೇಕಾದ್ರೆ ತೊಗೊಂಡೋಗ್ತಾರೆ. ಕೆಲವರೆಲ್ಲ ಗ್ಯಾರೇಜ್ಲೆಲ್ಲ ಇಲ್ಲೇ ಬಂದು ಸರ್ವಿಸು ಮಾಡಿಸ್ಕೊಳ್ತಾ ಇದ್ದಾರೆ. ಸುಮಾರು ನೇಪಾಳಿ ಗಾಡಿ ಇದೆ, ನೋಡ್ತಾ ಇರ್ಬೋದು. ತೋರಿಸ್ತೀನಿ ಆಗಲೇ ಒಂದು ನೋಡಿ, ಇಲ್ಲೊಂದಿದೆ ನೇಪಾಲ್ ಗಾಡಿ. ನೇಪಾಲ್ಗೆ ಪ್ರೈವೇಟ್ ವೆಹಿಕಲ್ಸಲ್ಲಿ ಈ ಥರ ರೆಡ್ ಮತ್ತು ವೈಟ್ ಬೋರ್ಡ್ ಇರುತ್ತೆ. ರೆಡ್ ಪ್ಲೇಟಲ್ಲಿ ವೈಟ್ ನಂಬರ್ ಹಾಕಿರ್ತಾರೆ. ನಮ್ಮದು ವೈಟ್ ಬ್ಲ್ಯಾಕ್ ಹೆಂಗಿರುತ್ತೆ, ಅವ್ರದ್ದು ಬ್ಯಾಕ್ಗ್ರೌಂಡ್ ರೆಡ್ ಇರುತ್ತೆ ಮತ್ತು ನಂಬರ್ಸ್ ಎಲ್ಲ ವೈಟಲ್ಲಿರ್ತವೆ. ಬೆಳಗ್ಗೆಯಿಂದ ಇನ್ನೂ ಟಿಫನ್ ಇಲ್ಲ. ಆಲ್ರೆಡಿ 2 ಗಂಟೆ ಆಗ್ತಾಯಿದೆ, 1:30 ಆಗಿದೆ. ಎಲ್ಲಾದರೂ ಊಟ ಮಾಡೋಣ ಅಂದರೆ ಅದು ಒಂದು ಚೆನ್ನಾಗಿರೋ ರೆಸ್ಟೋರೆಂಟ್ ಕಾಣಿಸ್ತಾ ಇಲ್ಲ.